ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ ಬ್ಲಾಗ್ ಆಗಿರುತ್ತೆ. ಇನ್ನು ಮಕ್ಕಳನ್ನು ಕೂಡ ಬೆಳಗ್ಗೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಮತ್ತು ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ಕೂಲ್ ಹತ್ರ ಹೋಗಿದ್ದೀನಿ. ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು ನನ್ನ ಮಗಂದು, ತುಂಬಾ ಚೆನ್ನಾಗಿತ್ತು. ಇನ್ನು ಪ್ರೋಗ್ರಾಮಲ್ಲಿ ಸಾಂಗ್ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಸಾಂಗು ಕೂಡ ನಾನು ಹಾಕೋಕ್ಕಾಗಲಿಲ್ಲ. ಸಾಂಗ್ನ ಏನು ಆ್ಯಡ್ ಮಾಡಿಲ್ಲ, ವಿತ್ ಮ್ಯೂಸಿಕ್ ಜೊತೆ ಆ್ಯಡ್ ಮಾಡಿದ್ದೀನಿ. ಇನ್ನು ಸ್ಕೂಲಲ್ಲಿ ಆ ಮಗನಿಗೆ ಡ್ಯಾನ್ಸ್ ಇರೋದ್ರಿಂದ ಇನ್ನು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಕಳಿಸ್ತಾಗಿತ್ತು. ತುಂಬ ಕ್ಯೂಟಾಗಿ ಡ್ಯಾನ್ಸ್ ಆಡ್ತಾಯಿದ್ದ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಸೆಕೆಂಡ್ ಟೈಮ್ ಅವನು ಡ್ಯಾನ್ಸ್ನ ಮಾಡ್ತಾ ಇರೋದು ಸ್ಕೂಲಲ್ಲಿ. ಇದು ಸೆಕೆಂಡ್ ಇಯರು. ಇನ್ನು ಹೋದ ವರ್ಷವೂ ಕೂಡ ತುಂಬ ಪ್ರಿಟಿಯಾಗಿ ಡ್ಯಾನ್ಸ್ ಆಡ್ತಿದ್ದ. ಈ ವರ್ಷವೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಅದು ಒಂದು ಚಿಕ್ಕ ಮೆಮೊರಿ ಥರ ಇರುತ್ತೆ ಅಂತ ಅದನ್ನು ಕೂಡ ವಿಡಿಯೋ ಶೂಟ್ ಮಾಡಿಕೊಂಡೆ.
ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಪೇರೆಂಟ್ಸ್ನೆಲ್ಲ ಒಂದು ಮೀಟಿಂಗ್ ಥರ ಇಟ್ಬಿಟ್ಟು ಕರೆದಿದ್ರು, ಅಲ್ಲಿ ಹೋಗಿದ್ದೆ. ಈ ಲೈಫ್ನ ನೋಡಿದ ತಕ್ಷಣ ಬೇಂಚ್ ಮೇಲೆ ಕೂತ್ಕೊಂಡಾಗ ನನ್ನ ಸ್ಕೂಲ್ ಲೈಫ್ ದಿನಗಳು ತುಂಬಾ ಚೆನ್ನಾಗಿ ನೆನಪಾಯಿತು. ಇಲ್ಲಿ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ಇನ್ನು ಇವರೆಲ್ಲ ನನ್ನ ಮಗನ ಕ್ಲಾಸ್ಮೇಟ್ ಪೇರೆಂಟ್ಸ್ಗಳು ನನ್ನ ಜೊತೆ ತುಂಬ ಕಂಪ್ನಿ ಕೊಡ್ತಾರೆ. ಅದರಿಂದ ಇವ್ರ ಹತ್ರನೂ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಹಾಗೆಯೇ ಇವ್ರು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಡಿ ಅಂದರು. ಇಲ್ಲ ನೋಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದೆ. ಇನ್ನು ಟೀಚರ್ಸ್ ಸ್ವಲ್ಪ ಡಿಸಿಪ್ಲಿನ್ ಬಗ್ಗೆ ಹೇಳ್ಕೊಡ್ತಾಯಿದ್ರು ಪೇರೆಂಟ್ಸಿಗೆ. ಅದನ್ನು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಮನೆ ಹತ್ರ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈ ರೀತಿಯಾಗಿ ರಂಗೋಲಿನ ಬಿಟ್ಟಿದ್ದೆ. ಇದು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಶೂಟ್ ಮಾಡಿಕೊಂಡೆ. ಇನ್ನು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು. ಇನ್ನು ನನ್ನ ಫ್ರೆಂಡ್ ಮಗಳು ಭರತನಾಟ್ಯಮಿಗೆ ಸೇರಿಸಿದ್ರು. ಆ ಮಗು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ನ ಮಾಡ್ತು. ಇದನ್ನು ನಾನು ಫಸ್ಟ್ ಇನ್ಕ್ಲೂಡ್ ಮಾಡೋಕ್ಕಾಗಿಲ್ಲ, ಫಸ್ಟ್ ಡ್ಯಾನ್ಸ್ ಇದು. ಇದನ್ನು ನಾನು ಲಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ತೀನಿ, ವಿತ್ ಮ್ಯೂಸಿಕ್ ಜೊತೆನೇ ಆ್ಯಡ್ ಮಾಡ್ತೀನಿ. ಸಾಂಗ್ ಅಂತೂ ತುಂಬ ಚೆನ್ನಾಗಿತ್ತು. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ಅಂತ ಸಾಂಗು ತುಂಬಾ ಚೆನ್ನಾಗಿತ್ತು ಸಾಂಗು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಮನೆಗೆ ಬಂದಿದ್ದಾಯಿತು.
ಇನ್ನು ನಾನು ಮತ್ತೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ಡೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದ್ದರಿಂದ ನಮ್ಮ ಮನೆಯಲ್ಲಿ ಪುಟಾಣಿ ಕೃಷ್ಣ ರೆಡಿ ಮಾಡಿದ್ದಾಯಿತು. ಸ್ಕೂಲಲ್ಲಿ ಹೊರಗಡೆಯಿಂದ ಏನೂ ತರಬೇಡಿ ಅಂತ ಹೇಳಿದರು. ಅದರಿಂದ ಮನೆಯಲ್ಲಿರೋ ಐಟಮ್ಸಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಹೋದ ವರ್ಷ ಏನೇನು ನಾನು ಯೂಸ್ ಮಾಡಿದ್ದೆ, ಹೋದ ವರ್ಷ ನನ್ನ ತಂಗಿನೇ ಮಾಡಿದ್ಲು, ಏನೇನು ಎಲ್ಲ ಯೂಸ್ ಮಾಡಿದ್ವಿ ಹಾಗೆ ಎತ್ತಿಟ್ಟಿದ್ದೆ. ಇನ್ನು ಇದನ್ನು ಈ ವರ್ಷ ಮತ್ತೆ ಯೂಸ್ ಮಾಡ್ತಾಯಿದ್ದೀವಿ. ಮಗನಿಗೋಸ್ಕರ ಹಾಕಿ ಕಳಿಸಿದ್ದಾಯಿತು ಇನ್ನು ಸ್ಕೂಲಿಗೆ. ಮತ್ತು ಪಾಪುನ ಕಳಿಸ್ಕೊಟ್ಟು ಸ್ವಲ್ಪ ರೀಲ್ಸು ಫೋಟೋಸ್ ಅಂತ ಕಳಿಸ್ಕೊಳೋಷ್ಟಿಗೆ 10:30 ಆಗೋಯ್ತು. ಸ್ಕೂಲಿಗೆ ಬಿಟ್ಟು ಬಂದೆ. ಇನ್ನು ಸಂಜೆ ಸ್ಕೂಲಿಂದ ಎಲ್ಲ ಬಂದಮೇಲೆ ದೊಡ್ಡಮ್ಮ ಮನೇಲಿ ಇವತ್ತು ಶ್ರಾವಣ ಶನಿವಾರ ಮಾಡ್ತಾಯಿದ್ದಾರೆ. ಇದು 4ನೇ ಶ್ರಾವಣ ಶನಿವಾರ ಅವ್ರ ಮನೇಲಿ ಮಾಡಿದರು. ಇನ್ನು ಅಡುಗೆ ಊಟ ಎಲ್ಲ ಮಾಡೋಷ್ಟೊತ್ತಿಗೆ ಸಂಜೆ ಆಗೋಯಿತು. ಇಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಜಾಸ್ತಿ ಯಾವುದೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ಲಡ್ಡು ತೊಗೊಂಬಂದಿದ್ರು. ಇನ್ನು ಲಡ್ಡುನ ಕೊಡ್ತಾಯಿದ್ರು ಎಲ್ಲರಿಗೂ. ಇನ್ನು ನಮ್ಮಪ್ಪ ಬಟ್ಟೆ ಕೂಡ ಹಾಕ್ಕೊಂಡು ಫುಲ್ಲು ಮಿಂಚಿಂಗಲ್ಲಿ ಓಡಾಡ್ತಾಯಿದ್ರು. ಇನ್ನು ಊಟ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ವಿ. ಇನ್ನು ಸಂಡೇ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಸಂಡೇ ಬ್ಲೌಸ್ನ ಕಟ್ಟಿಂಗ್ ಎಲ್ಲ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಕೂತ್ಕೊಂಡೆ. ಇನ್ನು ಮಂಡೇ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿ ಮುಗಿಸಿ ಇನ್ನು ಈ ಬ್ಲೌಸಲ್ಲಿ ಅಷ್ಟಕ್ಕೆ 2 ಡೇಸ್ ಆಯಿತು. ಇನ್ನು ಮಂಡೇ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿ ಮುಗಿದಿತ್ತು. ಇನ್ನು ಅದಕ್ಕೆ ಓರ್ಲಾಕ್ ಮಾಡಿಸ್ಕೊಬಂದು ಇನ್ನು ಕೈಗೆ ಬೀಡ್ಸ್ ಹಾಕೋದಿತ್ತು. ಬೀಡ್ಸ್ ಹಾಕಿ ಹುಕ್ಸ್ ಹಾಕಿ ಅವ್ರಿಗೆ ಎಲ್ಲ ರೆಡಿ ಮಾಡಿ ತಲುಪಿಸೋಣ, ಮಂಗಳವಾರ ಬೆಳಗ್ಗೆ ಬೇಕು ಅಂತ ಹೇಳಿದರು. ಅವ್ರಿಗೆಲ್ಲ ರೆಡಿ ಮಾಡಿ ಇನ್ನು ಕಸ್ಟಮರ್ಗೂ ಸಹ ತಲುಪಿಸೋಣ ಅಂತಂದ್ಬಿಟ್ಟು ಇನ್ನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ವಿಡಿಯೋ ಕೂಡ ಮಾಡಿಕೊಂಡೆ, ಯಾವ ರೀತಿಯಾಗಿ ಸ್ಟಿಚ್ನ ಮಾಡಿದೆ ಅಂತ. ಇದು ನಾನು ಏನು ಸ್ಟಿಚ್ ಮಾಡ್ಕೊಂಡಿದ್ದೆ ಬ್ಲೌಸು ಅದೇ ಥರ ಡಿಸೈನ್ನ ಬೇಕು, ಬ್ಯಾಕ್ ಡಿಸೈನ್ ಅಂತ ಹೇಳಿದರು. ಅವ್ರಿಗೂ ಕೂಡ ಸ್ಟಿಚ್ ಮಾಡಿ ತಲುಪಿಸಿದ್ದಾಯಿತು. ಕವರಿಗೆಲ್ಲ ಪ್ಯಾಕ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಧನ್ಯವಾದಗಳು. ಯಾಕೆ ಇಷ್ಟು ದಿನದಿಂದ ಕರೆಕ್ಟಾಗಿ ವಿಡಿಯೋ ಆಗ್ತಾಯಿಲ್ಲ ಅಂದರೆ ತುಂಬಾ ವಿಡಿಯೋಸ್ ಇದೆ ಎಡಿಟಿಂಗ್ ಮಾಡಲಿಕ್ಕೆ. ಸ್ವಲ್ಪ ಇವಾಗ ರೀಸೆಂಟಾಗಿ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಸ್ವಲ್ಪ ಜೋಡಿಸ್ಕೊಳೋದು ಅದು ಇದು ಸಣ್ಣ ಪುಟ್ಟ ಕೆಲಸಗಳಿದೆ. ಇನ್ನು ಮುಂದೆ ಆದಷ್ಟು ವಿಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡು ವಿಡಿಯೋಗಳು ಮಾಡ್ತೀನಿ. ಇನ್ನು ಸ್ವಲ್ಪ ಹಬ್ಬದ ಇರೋದ್ರಿಂದ ಸ್ವಲ್ಪ ಸ್ಟಿಚಿಂಗ್ ಇದೆ, ಅದಕ್ಕೂ ಕೂಡ ವಿಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಇನ್ನು ಮುಂದೆ ಆದಷ್ಟು ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.